ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅಮಿತ್ ಶಾ ಅವರು ಮುಕ್ತವಾಗಿ ಮಾತನಾಡಿದ್ದಾರೆ. ನೇಹಾ ಹತ್ಯೆ ಪ್ರಜ್ವಲ್ ಪ್ರಕರಣ, ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಬಗ್ಗೆಯೂ ಕೂಡ ಮಾತನಾಡ್ತಾ ಸಿದ್ದರಾಮಯ್ಯ ಸರ್ಕಾರವನ್ನು ಅಮಿತ್ ಶಾ ಅವರು ಪ್ರಶ್ನೆ ಮಾಡಿದ್ದಾರೆ. ಅಮಿತ್ ಶಾ ಅವರ ಮಾತಿನ ಚಾಟಿಯಟಿಗೆ ಇವತ್ತು ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅದನ್ನು ನಿಮಗೆ ತೋರಿಸ್ತೀನಿ. ಕರ್ನಾಟಕ ಮಾಧ್ಯಮ ಇತಿಹಾಸದಲ್ಲೇ ಫಸ್ಟ್ ಟೈಮ್ ನಿಮ್ಮ ನ್ಯೂಸ್ 18 ಕನ್ನಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇಂಟರ್ವ್ಯೂ ಮಾಡಿತ್ತು. ಆಗ ಪ್ರಧಾನಿ ಮೋದಿ ಅವರು ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆಯೂ ಮುಕ್ತವಾಗಿ ಮಾತಾಡಿದ್ರು. ಇದಾದ ಬೆನ್ನಲ್ಲೇ ನಿಮ್ಮ ನ್ಯೂಸ್ 18 ಕನ್ನಡದ ಜೊತೆ ಮುಕ್ತವಾಗಿ ಎಲ್ಲಾ ಪ್ರಶ್ನೆಗಳಿಗೂ ಸಂದರ್ಶನದಲ್ಲಿ ಕೇಂದ್ರ ಗೃಹ ಸಚಿವ ಉತ್ತರ ಕೊಟ್ಟಿದ್ರು. ಪ್ರಮುಖವಾಗಿ ನೇಹಾ ಹತ್ಯೆ ಪ್ರಕರಣ, ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ, ಬೆಂಗಳೂರಲ್ಲಿ ನಡೆದ ಬಾಂಬ್ ಸ್ಫೋಟ ಪ್ರಕರಣದ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡಿದ್ರು. ನಿನ್ನೆ ಅಮಿತ್ ಶಾ ಮಾತಿಗೆಲ್ಲ ಇವತ್ತು ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. एक और कांड हुआ था नेहा हिरमत वाला किस्सा, जिसको कि एक लव जिहाद का कलर मिला है. कलर नहीं भाई जी, ये पक्का मामला ही लव जिहाद का है. ಅಮಿತ್ ಶಾ ರಾಜಕೀಯಕ್ಕೋಸ್ಕರ ಹೇಳ್ತಾ ಇದ್ದಾರೆ. ನೀವು ಅದನ್ನೇ ನಂಬ್ಕೊಂಡು ನಾವೇನ್ ಮಾಡೋದು? ಅದು ಜಿಹಾದ್ ಅಂತ ಹೇಳಿದ್ರೆ ಅವರು ರಾಜಕೀಯಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಮಿತ್ ಶಾ. ಹಾಗಾದ್ರೆ ಅಮಿತ್ ಶಾ ಅವರು ಗೃಹ ಮಂತ್ರಿ, ಮಣಿಪುರದಲ್ಲಿ ಯಾಕೆ ಮಾಡಿಲ್ಲ? ಮಣಿಪುರದಲ್ಲಿ ಯು ಬೀಯಿಂಗ್ ಎ ಹೋಮ್ ಮಿನಿಸ್ಟರ್ ಏನ್ ಮಾಡಿದೀರಿ? सुपरसीड ಮಾಡಿದ್ರಾ? चीफ मिनिस्टर बदलाಯಿಸಿದ್ರಾ? सरकार डिसमिस ಮಾಡಿದ್ರಾ? तमन्ना जी का एक आज आपने उस पर प्रेस कॉन्फ्रेंस में आपने बयान भी दिया है, तो आप जो प्रताड़ित महिलाएं हैं जो उसको आप कैसे देखते हैं? क्या क्योंकि वो आपके जो वहां पे सदस्य हैं, आपका वहां उनसे अलायंस है, तो आप कोई अलायंस के प्रेशर में आ जाएंगे? क्या कठोर कदम उठाएंगे आप? मैंने आज सुबह ही भारतीय जनता पार्टी का रुख स्पष्ट कर दिया है. कठोर से कठोर कदम उठाने चाहिए. स्टेट का लॉ एंड ऑर्डर स्टेट गवर्नमेंट को संभालना होता है और वहां उनकी सरकार है. कदम उनको उठाना है, हमें नहीं उठाना है जी. परंतु भारतीय जनता पार्टी इस घटना की घोर निंदा करती है और भारत सरकार के विमेन कमीशन ने आज कर्नाटक स्टेट गवर्नमेंट को नोटिस भी निकाल दिया. ಫುಲ್ ಕೋಪರೇಷನ್ ಕೊಡ್ತೀವಿ ಅಂತ ಪ್ರೈಮ್ ಮಿನಿಸ್ಟರ್ ಪರವಾಗಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ನಾನು ಉತ್ತರ ಬೇಕಾಗಿರೋದು ನಮ್ಮ ಲೋಕಲ್ ಬಿಜೆಪಿ ಲೀಡರ್ಗಳು ಎಲ್ಲ ಬಾಯ್ ಬೀಗ ಹಾಕೊಂಡವರಲ್ಲ. ಯಾಕೆ ಬಾಯ್ ಬೀಗ ಹಾಕೊಂಡಿದ್ದೀರಿ? ಪಾಪ ಕುಮಾರಸ್ವಾಮಿ ಒಬ್ರು ಕೈಲಿ ಯಾಕೆ ಮಾತಾಡ್ತಾ ಇದೀರಿ? ನಿಮ್ ಪಾರ್ಟ್ನರ್ಸ್ ಇರ್ತಾನೆ, ನಿಮ್ ಪಾರ್ಟ್ನರ್ಸ್ ನೀವೇ ಮಾಡಿ ಅಂತ ನಾನು ಅವ್ರು ಕೇಳ್ತಾ ಇದ್ದೀನಿ. ಅಮಿತ್ ಶಾ ಅವರಿಗೆ ಪ್ರಜ್ವಲ್ ರೇವಣ್ಣ ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ಗೊತ್ತಿತ್ತು. ಅವರ ಪಕ್ಷದವರೇ ಅವ್ರಿಗೆ ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ರು, ಪತ್ರ ಬರೆದಿದ್ರು. ನನ್ನ ಹತ್ರ ಮಾಹಿತಿ ಎಲ್ಲ ಇದೆ, ವಿಡಿಯೋಗಳೆಲ್ಲ ಇದೆ. ಗೊತ್ತಿದ್ದು ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಪ್ರಧಾನಮಂತ್ರಿನೇ ಬಂದು ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ಅವ್ರಿಗೆ ಗೊತ್ತಿತ್ತು, ಇದೆಲ್ಲ ಗೊತ್ತಿತ್ತು ಅವ್ರಿಗೆ. ಯಾಕೆ ಸಪೋರ್ಟ್ ಮಾಡಿದ್ರು? ಮತ್ತೆ उनको तो बम ब्लास्ट होता है, वो भी गैस सिलेंडर का ब्लास्ट लगता है. जब एनआईए जांच लेती है तो पूरा पकड़ा जाता है. बेंगलुरु में 10 साल से बम ब्लास्ट नहीं हुए थे. इनकी सरकार आई, एसडीपीआई का समर्थन लिया और अब बम ब्लास्ट होने लगे. अपनी वोट बैंक की पॉलिटिक्स के कारण कितने नीचे जाएंगे? देश की सुरक्षा, बेंगलुरु की सुरक्षा, कर्नाटक की सुरक्षा, इसको भी कांग्रेस पार्टी ताक पर रख रही है. ಈಗ ಬೇರೆ ಕಡೆ ಬಿಜೆಪಿ ರೂಲ್ ಇರೋ ಕಡೆ ಬಾಂಬ್ ಸ್ಫೋಟಗಳಾಗ್ತಾ ಇಲ್ವಾ? ಫಲಮಾನ ಹೆಂಗಾಯ್ತು? 40 ಜನ ಸತ್ರಲ್ಲ, ಅವಾಗ ಸಿದ್ದರಾಮಯ್ಯ ಇದ್ರಲ್ಲಿ. ಏನ್ ಮಾತಾಡೋದು ಗೃಹ ಸಚಿವರಾಗಿ? ಒಟ್ನಲ್ಲಿ ಪ್ರಧಾನಿ ಮೋದಿ ನ್ಯೂಸ್ 18ಗೆ ಸಂದರ್ಶನ ಕೊಟ್ಟಾಗ್ಲೂ ಕಾಂಗ್ರೆಸ್ ನಾಯಕರು ಗುಡುಗಿದ್ರು. ಈಗ ಅಮಿತ್ ಶಾ ಅವರ ಹೇಳಿಕೆಗೂ ರಿಯಾಕ್ಟ್ ಮಾಡುತ್ತಿದ್ದು, ಲೋಕಸಭೆ ಚುನಾವಣೆ ಮುಗಿಯೋವರೆಗೂ ಈ ವಾಕ್ಸಮರ ನಿಲ್ಲಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.